ಹಾಯ್, ನಮಸ್ತೆ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ತುಂಬ ಗ್ಯಾಪ್ ಆದಮೇಲೆ ಮತ್ತೆ ಬರ್ತಾ ಇದ್ದೀನಿ. ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ಇಡ್ಲಿ ಉಪ್ಪಿಟ್ಟು. ಇಡ್ಲಿ ಸಾಮಾನ್ಯವಾಗಿ ತಿಂದು ತಿಂದು ಬೇಜಾರಾದಾಗ ಅಥವಾ ಜಾಸ್ತಿ ಮಾಡಿದರೆ ಇಡ್ಲಿ ಜೊತೆ ಚಟ್ನಿ, ಗೊಜ್ಜು ಎಲ್ಲ ಕಾಂಬಿನೇಷನಲ್ಲಿ ತಿಂತೀವಿ. ಈ ರೀತಿ ಮಾಡಿ ಮತ್ತೆ ಉಳಿದು ಬೇಜಾರಾಯಿತು ಅಂದಾಗ ನೀವು ಅದನ್ನು ಇಡ್ಲಿ ಉಪ್ಪಿಟ್ಟು ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ, ಒಣಮೆಣಸಿನ್ಕಾಯಿ ಬೇಕು, ಉದ್ದಿನಬೇಳೆ ಬೇಕು, ಕರಿಬೇವು ಬೇಕು, ಸಾಸಿವೆ ಬೇಕು, ಮತ್ತು ಹೆಚ್ಕೊಂಡಿರೋ ಈರುಳ್ಳಿ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಮತ್ತು ಈ ಇಡ್ಲಿ ನಾವು ಮಾಡಿರ್ತೀವಲ್ಲ ಅದನ್ನು ಈ ರೀತಿಯಲ್ಲಿ ಪುಡಿ ಪುಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ರೀತಿ ಪುಡಿ ಪುಡಿ ಮಾಡಿ ಇಟ್ಕೋಬೇಕು. ಇಡ್ಲಿ ಉಪ್ಪಿಟ್ಟು ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಟೇಸ್ಟು ಗೊತ್ತೇ ಆಗಲ್ಲ ಇಡ್ಲಿದು ಪುಡಿನಲ್ಲಿ ಮಾಡಿರೋದು ಅಂತ, ಅಷ್ಟು ಟೇಸ್ಟಿ ಇರುತ್ತೆ. ಈಗ ಮಾಡೋದು ಹೇಗೆ, ಮತ್ತು ಎಣ್ಣೆ ಬೇಕಾಗುತ್ತೆ, ಸಾಸಿವೆ, ಹಿಂಗು ಅದೆಲ್ಲ ಬೇಕಾಗುತ್ತೆ. ಅದು ನಾನು ಮಾಡ್ತಾ ತೋರಿಸ್ತೀನಿ ನಿಮಗೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಮೊದಲನೇದಾಗಿ ಆ್ಯಸ್ ಯೂಶ್ವಲ್ ನಾವು ಸ್ಟವ್ ಹಚ್ಕೋಬೇಕು. ಕಾಣ್ತಾ ಇದೆಯಲ್ಲ, ಸ್ಟವ್ ಹಚ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು, ಎಷ್ಟು ತುಂಬ ಎಣ್ಣೆ ಆದರೂ ಚೆನ್ನಾಗಿರಲ್ಲ ಅಥವಾ ಎಣ್ಣೆ ಕಮ್ಮಿ ಆದರೂ ಚೆನ್ನಾಗಿರಲ್ಲ, ನೋಡ್ಕೊಂಡ್ಬಿಟ್ಟು ಹಾಕಬೇಕು. ಇಡ್ಲಿ ಪುಡಿ ಎಷ್ಟಿದೆ ಎಲ್ಲ ನೋಡಿಕೊಂಡು ಹಾಕ್ಕೋಬೇಕು. ಈಗ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಕಮ್ಮಿ ಹಾಕಿರೋದ್ರಿಂದ ಬೇಗ ಕಾಯುತ್ತೆ. ಅದಾದ್ಮೇಲೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಆಗಲೇ ಚಿಟಿ ಚಿಟಿ ಅಂತ ಇದೆ. ಈಗ ನಾನು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಆ್ಯಕ್ಚುಲಿ ವಾಯು ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಹಿಂಗು ಕೆಲವು ಅಡುಗೆಗಳಿಗೆ ಹಾಕೋದು ಒಳ್ಳೆಯದು. ಅದಾದಮೇಲೆ ನಾನು ನೋಡಿ ಇಲ್ಲಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಇದನ್ನು ಈ ರೀತಿ ಹಿಂಗೆ ಫ್ರೈ ಮಾಡ್ಕೋಬೇಕು. ತೀರಾ ಕಪ್ಪಾಗಕ್ಕೆ ಬಿಡಬಾರ್ದು. ಈಗ ಕರ್ಬೇವಿನ ಸೊಪ್ಪು ಹಾಕ್ತೆ, ಮತ್ತು ಒಣಮೆಣಸಿನ್ಕಾಯಿ ಹಾಕ್ತೆ. ಅದಾದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಈರುಳ್ಳಿ ಸ್ವಲ್ಪ ನೀವು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಇಡ್ಲಿ ಉಪ್ಪಿಟ್ಟಿಗೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಜಾಸ್ತಿನೇ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನೆಲ್ಲ ನೀವು ನೀಟಾಗಿ ಈ ರೀತಿ ಸ್ಟಿರ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅದು ಹಸಿ ಹಸಿ ಇರಬಾರ್ದು. ಈ ಟೈಮಲ್ಲಿ ನಾನು ನೋಡಿ ಇಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಇಡ್ಲಿದು ತರಿ ಎಷ್ಟಿದೆ, ಇಡ್ಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಎಷ್ಟಿದೆ ನೋಡಿಕೊಂಡು
ನಾವು ಉಪ್ಪಿನ ಪುಡಿ ಹಾಕ್ಕೋಬೇಕಾಗುತ್ತೆ. ತುಂಬ ಹಾಕ್ಕೊಳ್ಳೋದು ಬೇಡ, ನಾವು ಇಡ್ಲಿ ಕೂಡ ಮುಂಚೆನೇ ಹಾಕಿರ್ತೀವಲ್ವ, ಸೊ ಇದು ತುಂಬ ಬೇಕಾಗಲ್ಲ. ಸೊ ಈ ರೀತಿ ಉಪ್ಪಿನ ಪುಡಿ ಹಾಕಿದ್ಮೇಲೆ ಹೀಗೆ ತಿರುಗಿಸ್ಕೊಳ್ಳಿ. ಈಗ ಒಂದು ಹದಕ್ಕೆ ಬಂದಿದೆ, ಈರುಳ್ಳಿ ಕರೆಕ್ಟಾಗಿ ಬೆಂದಿದೆ, ತೀರ ಕಪ್ಪಾಗಿಲ್ಲ ಅಥವಾ ಪಿಂಕಿಶು ಇಲ್ಲ. ಕೆಲವುದಕ್ಕೆ ಪಿಂಕಿಶ್ ಬೇಕು, ಕೆಲವುದಕ್ಕೆ ಬ್ರೌನಿಶ್ ಬೇಕು ಅಂತಾರೆ. ಇದು ಇನ್ ಬಿಟ್ವೀನ್ ಈ ರೀತಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವೇನು ಮಾಡಬೇಕಂದ್ರೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಬಿಟ್ಟು ತಿರುಗಿಸ್ಬೇಕು. ಈಗ ನಾನು ಸ್ವಲ್ಪ ಉರಿನ ಕಮ್ಮಿ ಮಾಡಿಕೊಂಡೆ, ಬಿಕಾಸ್ ಅಡಿಲಿ ಒಗ್ಗರಣೆ ಕೈ ಹಾಕೋಕ್ಕಾಗಲ್ಲ, ಆಮೇಲೆ ಸೀದೋಗುತ್ತೆ, ಆಮೇಲೆ ಸಾರಿ ಘಾಟ್ ಆಗ್ತಾ ಇದೆ. ಸೊ ಈ ರೀತಿ ಹಿಂಗೆ ಸ್ಟಿರ್ ಮಾಡ್ಕೋಬೇಕು. ನೋಡಿ ಈಗ ಕರೆಕ್ಟಾಗಿ ಆಗಿದೆ. ಇಷ್ಟಾದಮೇಲೆ ನೀವು ಇದನ್ನು ಬೆಳಗ್ಗೆ ತಿಂಡಿಗೆ ಜೊತೆಲಿ ಕೂಡ ತಿನ್ಬೋದು, ಇಲ್ಲ ಸಂಜೆ ಬೆಳಗ್ಗೆ ಇಡ್ಲಿ ಮಾಡಿದ್ದು ಸಂಜೆ ಉಳಿದಿದೆ ಅಂದರೆ ಸಂಜೆ ಸ್ನ್ಯಾಕ್ಸ್ ಥರ ಲೈಕ್ ಟೀ ಕಾಫಿ ಜೊತೆ ಕೂಡ ನೀವು ಇದನ್ನು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇಡ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಹೇಗೆ ಬಂದಿದೆ, ಹೇಗೆ ಅನ್ನಿಸ್ತು, ನೀವು ಟ್ರೈ ಮಾಡಿದ್ದೀರಾ ಏನಿದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು, ಬಾಯ್.